ಸ್ಪರ್ಧಾ ಮಿತ್ರರೇ ಮತ್ತೊಮ್ಮೆ ಎಸ್ ಅಕಾಡೆಮಿಗೆ ಸ್ವಾಗತ. ಈಗಾಗಲೇ ನಾವು ಜನವರಿ ತಿಂಗಳ ಪ್ರಚಲಿತ ವಿಡಿಯೋನ ತರಗತಿಯನ್ನು ಮಾಡ್ತಾ ಇದ್ವಿ. ಈಗಾಗಲೇ ಪಾರ್ಟ್ ವಿಡಿಯೋನ 1 ಅಪ್ಲೋಡ್ ಮಾಡಿದ್ವಿ. ಯಾರು ನೋಡಿಲ್ಲ ಅಂದ್ರೆ ಆದಷ್ಟು ಬೇಗನೆ ಯೂಟ್ಯೂಬ್ನಲ್ಲಿ ಚಾನಲ್ ಇದೆ, ನೋಡ್ಕೊಂಡು ಬನ್ನಿ. ಇದನ್ನು ನಾವು ಪಾರ್ಟ್ 2 ಕಂಟಿನ್ಯೂ ಮಾಡುವಂಥ ಜನವರಿ ತಿಂಗಳ ಪ್ರಚಲಿತ ಘಟನೆಗಳು. ಮೊದಲ ಪ್ರಶ್ನೆ ನೋಡುವಂಥ 2027ರ AFC ಏಷ್ಯನ್ ಕಪ್ಪನ್ನು ಯಾವ ದೇಶವು ಆಯೋಜಿಸುತ್ತದೆ ಅಂತ ಪ್ರಶ್ನೆ ಕೇಳಿದಾನ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ. ಸೌದಿ ಅರೇಬಿಯಾ ದೇಶವು ಏಷ್ಯನ್ ಫುಟ್ಬಾಲ್ ಕಪ್ಪನ್ನು 2027ರಲ್ಲಿ ಆಯೋಜಿಸಲಿದೆ. ಏನದು ಎಲ್ಲಿ ನಡೀತಪ್ಪ ಅಂದರೆ ಫೆಬ್ರವರಿ ತಿಂಗಳಲ್ಲಿ ನಡೀತಿದೆ. ಜನವರಿಯಿಂದ ಫೆಬ್ರವರಿ 5ರವರೆಗೆ ಸೌದಿ ಅರೇಬಿಯಾದ ದೇಶ ಪ್ರಮುಖ ನಗರಗಳಾದಂಥ ರಿಯಾದ್ ಮತ್ತು ಅಲ್-ಕುಬರಾ ಮತ್ತು ಜೆಡ್ಡಾ ನಗರಗಳಲ್ಲಿ ಈ AFCಯನ್ನು ಏಷ್ಯನ್ ಫುಟ್ಬಾಲ್ ಕಪ್ಪನ್ನು ಸೌದಿ ಅರೇಬಿಯಾ ಆಯೋಜಿಸಲಿದೆ ಅಂತೇಳಿ ನಾವಿಲ್ಲಿ ನೋಡ್ತೀವಿ. ನೆಕ್ಸ್ಟ್, ಇಸ್ರೋದ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಇತ್ತೀಚೆಗೆ ಇಸ್ರೋದ ಅಧ್ಯಕ್ಷರನ್ನು ನೇಮಕ ಮಾಡಿದ್ದಾರೆ. ಅದರ ಯಾರು ನೇಮಕ ಆಗಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾನೆ. ಆಯ್ಕೆಗಳು ಎ. ಕಿರಣ್ ಕುಮಾರ್, ಬಿ. ಶಿವಕುಮಾರ್, ಸಿ. ತಪನ್ ಮಿಶ್ರಾ, ಡಿ. ವಿ. ನಾರಾಯಣ್. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ. ವಿ. ನಾರಾಯಣ್ ಅವರು ಇಸ್ರೋದ ಹೊಸ ಅಧ್ಯಕ್ಷರಾಗಿ ಇತ್ತೀಚೆಗೆ ನೇಮಕಗೊಂಡಿದ್ದಾರೆ. ಏನಂದ್ರೆ ಇವರಿಗಿಂತ ಪೂರ್ವದಲ್ಲಿ ಯಾರಂದ್ರೆ ಸೋಮನಾಥನ್ ಅವರು ಉತ್ತರಾಧಿಕಾರಿಯಾಗಿ ವಿ. ನಾರಾಯಣ್ ಅವರು ಇಸ್ರೋದ ನೂತನ ಅಧ್ಯಕ್ಷರಾಗಿ ಜನವರಿ 14, 2025ರಿಂದ ಇವರು ಕಾರ್ಯವನ್ನು ನಿರ್ವಹಿಸಲು ಪ್ರಾರಂಭಿಸ್ತಾರೆ. ಇವರ ಹಿಂದಿನ ಉತ್ತರಾಧಿಕಾರಿ ಆದಂದರೆ ಸೋಮನಾಥನ್. ಹಿಂದಿನ ಅಧ್ಯಕ್ಷರಾಗಿದ್ದರೆ ಸೋಮನಾಥನ್ ಆಗಿದ್ದರು. ಏನಿದು ಇಸ್ರೋ ಅಂತ ನೋಡೋ, ಸ್ವಲ್ಪ ಇಸ್ರೋ ಬಗ್ಗೆ ನೋಡೋಣ ಅಂತ. ಇಸ್ರೋ ಅನ್ನೋದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ. ಇಸ್ರೋ ಅಂದ್ರೇನು? ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಕರೀತಾರೆ ಇಂಗ್ಲೀಷ್ನಾಗ. ಇದು ಸ್ಥಾಪನೆ ಆಗಿದ್ದು ಯಾವಾಗ ಅಂದ್ರೆ 1969 ಆಗಸ್ಟ್ 15ರಂದು ಸ್ಥಾಪನೆ ಆಗಿರುತ್ತೆ. 1969 ಆಗಸ್ಟ್ 15ರಂದು ಇಸ್ರೋ ಸ್ಥಾಪನೆ ಆಗಬೇಕು. ಇದಕ್ಕೆ ಏನು ಮುಖ್ಯಸ್ಥರು ಯಾರ್ಯಾರಿಗೆ ಸ್ಥಾಪನೆ ಮಾಡೋಕ್ಕೆ ಕಾರಣ ಅಂದ್ರೆ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ. ಇವರನ್ನು ಭಾರತದ ಬಾಹ್ಯಾಕಾಶದ ಪಿತಾಮಹ ಅಂತ ಕರೀತಾರೆ. ಭಾರತೀಯ ಬಾಹ್ಯಾಕಾಶದ ಪಿತಾಮಹ ಅಂತ ಯಾರಂತ ಕೇಳಿದಾಗ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಇವರು ಇಸ್ರೋ ಸ್ಥಾಪನೆಗೆ ಕಾರಣಕ್ಕೆ ಮೂಲ ಕಾರಣಕರ್ತರು. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಬೆಂಗಳೂರಿನಲ್ಲಿ ಐತಿ. ಇಸ್ರೋದ ಮುಖ್ಯ ಕೇಂದ್ರ ಕಚೇರಿ ಎಲ್ಲಿತ್ತಪ್ಪ ಅಂದರೆ ಬೆಂಗಳೂರಿನಲ್ಲಿ ಐತಿ. ಸ್ಥಾಪನೆ ಆಗಿದ್ದು 1969 ಆಗಸ್ಟ್ 15ರ ಸ್ಥಾಪನೆ ಆಯ್ತು. ಇದಕ್ಕೆ ಕಾರಣಕರ್ತರು ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರು. ಇದಕ್ಕೆ ಮೂಲ ಕಾರ್ಯಕರ್ತರು. ಇವರನ್ನ ಭಾರತೀಯ ಬಾಹ್ಯಾಕಾಶದ ಪಿತಾಮಹ ಅಂತೇಳಿ ಕರೀತಾರೆ. ಈ ಪ್ರಮುಖ ಕೇಂದ್ರಗಳದಾವ ಇಸ್ರೋದು ಯಾವ್ಯಾವ ಅಂದ್ರೆ ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರ. ಇದೇನು ಮಾಡ್ತದಪ್ಪ ಅಂದ್ರೆ ಇದು ತಿರುವನಂತಪುರದಲ್ಲಿ ಐತಿ. ವಿಕ್ರಮ್ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರ ಎಲ್ಲಿ ಐತಪ್ಪ ಅಂದ್ರೆ ತಿರುವನಂತಪುರದಲ್ಲಿ ಐತಿ. ಇದು ಉಡಾವಣಾ ವಾಹನಗಳ ವಿನ್ಯಾಸವನ್ನು ಮತ್ತು ಅಭಿವೃದ್ಧಿಯನ್ನು ಮಾಡ್ತೈತಿ. ಇದು ಏನು ಉಡಾವಣಾ ವಾಹನ ಅಂತ ಅದನ್ನು ಡಿಸೈನ್ ಮಾಡ್ತೈತಿ ಮತ್ತು ಡೆವಲಪ್ಮೆಂಟ್ ಮಾಡ್ತೈತಿ, ವಿನ್ಯಾಸವನ್ನು ಮಾಡ್ತೈತಿ. ನೆಕ್ಸ್ಟ್, ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಶ್ರೀಹರಿಕೋಟಾ ಆಂಧ್ರ ಪ್ರದೇಶದಲ್ಲಿ ಐತಿ. ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಲ್ಲಿ ಕಂಡುಬರ್ತೈತಿ. ಇದು ತಿರುವನಂತಪುರದ ಕೇರಳದಲ್ಲಿ ಕಂಡುಬರ್ತೈತಿ. ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಶ್ರೀಹರಿಕೋಟಾ ಆಂಧ್ರ ಪ್ರದೇಶದಲ್ಲಿ ಕಂಡುಬರ್ತೈತಿ. ಇದು ಉಪಗ್ರಹಗಳ ಉಡಾವಣೆ ವಾಹನ ಕೇಂದ್ರವಾಗೈತಿ. ಏನು ಉಪಗ್ರಹ ಉಡಾವಣೆ ಮಾಡ್ತಾರೆ ಎಲ್ಲಿಂದ ಮಾಡ್ತಂದ್ರೆ ಶ್ರೀಹರಿಕೋಟಾದಿಂದ ಮಾಡ್ತಾರೆ. ನೆಕ್ಸ್ಟ್, ಇಸ್ರೋದ ಉಪಕೇಂದ್ರ ಅಂತ ಎಲ್ಲೈತಿ ಅಂದ್ರೆ ಬೆಂಗಳೂರಿನಾಗ ಐತಿ. ಇದ್ರ ಕೆಲಸ ಏನಪ್ಪ ಅಂದ್ರೆ ಉಪಗ್ರಹ ವಿನ್ಯಾಸ ಮತ್ತು ಅಭಿವೃದ್ಧಿ ಮತ್ತು ಜೋಡಣೆ ಇದು ಕೆಲಸ ಮಾಡ್ತೈತಿ. ಇದೇ ರೀತಿ ಇಸ್ರೋ ಉಪಗ್ರಹದ ಕೇಂದ್ರ ಬೆಂಗಳೂರಿನಲ್ಲಿ ಐತಿ. ಹಾಗೆ ರಾಷ್ಟ್ರೀಯ ದೂರ ಸಂವೇದಿ ಕೇಂದ್ರ ಎಲ್ಲೈತಪ್ಪ ಅಂದ್ರೆ ಹೈದರಾಬಾದ್ನಲ್ಲಿ ಐತಿ. ರಾಷ್ಟ್ರೀಯ ದೂರ ಸಂವೇದಿ ಕೇಂದ್ರ ಹೈದರಾಬಾದ್. ಇದು ಉಪಗ್ರಹಗಳ ದತ್ತಾಂಶ ಸಂಗ್ರಹಣೆ ಮತ್ತು ವಿಶ್ಲೇಷಣೆಯನ್ನು ಮಾಡ್ತದೆ. ನೆಕ್ಸ್ಟ್, ಲಿಕ್ವಿಡ್ ಪ್ರೊಫೈಲ್ ಸಿಸ್ಟಮ್ ಸೆಂಟರ್ ತಿರುವನಂತಪುರ ಮತ್ತು ಬೆಂಗಳೂರಿನಲ್ಲಿ ಐತಿ. ಇದು ರಾಕೆಟ್ ಎಂಜಿನ್ಗಳ ಅಭಿವೃದ್ಧಿಯನ್ನು ಮಾಡ್ತೈತಿ. ರಾಕೆಟ್ ಎಂಜಿನ್ಗಳ ಅಭಿವೃದ್ಧಿಯನ್ನು ಮಾಡೋ ಕೇಂದ್ರಗಳಿದಾವೆ ತಿರುವನಂತಪುರ ಮತ್ತು ಬೆಂಗಳೂರಿನಲ್ಲಿ. ನೆಕ್ಸ್ಟ್, ಇನ್ಸಾಟ್ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಅಂದ್ರೆ ಬಾಹ್ಯಾಕಾಶ ಉಡಾವಣೆ ನಂತರ ಉಪಗ್ರಹನ ನಿಯಂತ್ರಣ ಮಾಡೋದು ಏನೈತಪ್ಪ ಅಂದ್ರೆ ಹಾಸನ, ನಮ್ಮ ಕರ್ನಾಟಕದ ಹಾಸನ ಮತ್ತು ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಐತಿ. ಕರ್ನಾಟಕದ ಹಾಸನ ಮತ್ತು ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಉಪಗ್ರಹಗಳ ಕಂಟ್ರೋಲ್ ಫೆಸಿಲಿಟಿ ನಿಯಂತ್ರಣಗಳನ್ನು ಮಾಡುವಂಥ ಕೇಂದ್ರಗಳು ಎಲ್ಲೈತಪ್ಪ ಅಂದ್ರೆ ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿ ಐತಿ. ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಉಪಗ್ರಹ ಕಾರ್ಯಾಚರಣೆಯನ್ನು ನಿರ್ವಹಣೆಯನ್ನು ಇದು ಮಾಡ್ತೈತಿ. ನೆಕ್ಸ್ಟ್, ಭಾರತದ ಮೊದಲ ಸಾವಯವ ಮೀನುಗಾರಿಕೆ ಸಮೂಹವನ್ನು ಎಲ್ಲಿ ಪ್ರಾರಂಭಿಸಿತು ಅಂತ ಪ್ರಶ್ನೆಯನ್ನು ಕೇಳಿದ್ದಾನೆ. ಇದಕ್ಕೆ ಆಯ್ಕೆಗಳು ಎ. ಕೇರಳ, ಬಿ. ಸಿಕ್ಕಿಮ, ಸಿ. ಪಶ್ಚಿಮ ಬಂಗಾಳ, ಡಿ. ಅಸ್ಸಾಂ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ. ಸಿಕ್ಕಿಂನಲ್ಲಿ ಭಾರತದ ಮೊದಲ ಸಾವಯವ ಮೀನುಗಾರಿಕೆ ಸಮೂಹವನ್ನು ಪ್ರಾರಂಭಿಸಲಾಯಿತು ಅಂತೇಳಿ ನಾವಿಲ್ಲಿ ನೋಡ್ತೀವಿ. ಏನಿದು ನೋಡಿದಾಗ ಭಾರತದ ಮೊದಲ ಸಾವಯವ ಮೀನುಗಾರಿಕೆ ಕ್ಲಸ್ಟರನ್ನು ಸಿಕ್ಕಿಂ ರಾಜ್ಯದ ಸೊರಂಗ್ ಜಿಲ್ಲೆಯಲ್ಲಿ ಕೇಂದ್ರ ಸಚಿವರಾದ
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವರಾದಂಥ ರಾಜೀವ್ ರಂಜನ್ ಸಿಂಗ್ ಅವರು ಸಿಕ್ಕಿಂ ರಾಜ್ಯದ ಸೋರೆಂಗ್ ಜಿಲ್ಲೆಯಲ್ಲಿ ಇದನ್ನು ಪ್ರಾರಂಭಿಸ್ತಾರೆ. ಈ ಉಪಕ್ರಮದ ಸಮರ್ಥನೆ ಏನಪ್ಪ ಅಂದ್ರೆ ರಾಸಾಯನಿಕ ಮುಕ್ತ ಮತ್ತು ಪ್ರತಿಜೀವಿಕ ಮುಕ್ತ ಮೀನು ಕೃಷಿಯನ್ನು ಉತ್ತೇಜಿಸುವ ಗುರಿಯನ್ನು ಇದು ಹೊಂದೈತಿ. ಅದಕ್ಕಾಗಿ ಈ ಸಿಕ್ಕಿಂ ರಾಜ್ಯದಲ್ಲಿ ಇದನ್ನು ಪ್ರಾರಂಭಿಸಿದ. ನೆಕ್ಸ್ಟ್ 11ನೇ ಪ್ರಶ್ನೆ, ದೇಶದ 76ನೇ ಗಣರಾಜ್ಯೋತ್ಸವದಲ್ಲಿ ಅತಿಥಿಯಾಗಿ ಯಾರು ಭಾಗವಹಿಸಲಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾನೆ. ಆಯ್ಕೆಗಳು: ಎ ಪ್ರಬೋವಾ ಸುಬಿಯಾಂಟೊ, ಬಿ ವ್ಲಾಡಿಮಿರ್ ಪುಟಿನ್, ಸಿ ಲೂಯಿಜ್ ಇನಾಸಿಯಾ, ಡಿ ಬೆಂಜಮಿನ್ ನೆತನ್ಯಾಹು. ಇದಕ್ಕೆ ಸರಿಯಾದ ಉತ್ತರ ನೋಡುತ್ತೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ ಪ್ರಬೋವಾ ಸುಬಿಯಾಂಟೊ ಅವರು. ಇವರು ಇಂಡೋನೇಷ್ಯಾದ ಅಧ್ಯಕ್ಷರು ಭಾರತದ 76ನೇ ಗಣರಾಜ್ಯೋತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿರ್ತಾರೆ. ಇಲ್ಲಿ ನೋಡ್ಬೇಕು ಏನದು, ಇಂಡೋನೇಷ್ಯಾದ ಅಧ್ಯಕ್ಷರು ಪ್ರಬೋವಾ ಸುಬಿಯಾಂಟೊ ಮುಖ್ಯ ಅತಿಥಿಯಾಗಿ 76ನೇ ಗಣರಾಜ್ಯೋತ್ಸವದಲ್ಲಿ ಭಾಗವಹಿಸಿದ್ದಾರೆ. ಯಾರಾದರೂ ಇಂಡೋನೇಷ್ಯಾದ ಅಧ್ಯಕ್ಷರಾಗಿದ್ದರು. ಇಲ್ಲಿ ನೋಡ್ಬೋದು, ಇಲ್ಲಿ ಪೇಪರ್ ಕಟಿಂಗ್ನಲ್ಲಿ 76ನೇ ದೇಶದ ಗಣರಾಜ್ಯೋತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ಇಂಡೋನೇಷ್ಯಾದ ಅಧ್ಯಕ್ಷರಾದಂಥ ಪ್ರಬೋವಾ ಸುಬಿಯಾಂಟೊ ಭಾಗವಹಿಸಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ಸ್ಪಷ್ಟಪಡಿಸಿದೆ ಅಂತೇಳಿ ಐತಿ. ಮುಂದಿನ ಪ್ರಶ್ನೆ ನೋಡೋಂಥ ಸ್ವಲ್ಪ ಇಂಡೋನೇಷ್ಯಾ ಬಗ್ಗೆ ಪರಿಚಯ ನೋಡೋದಾದ್ರೆ, ಇಂಡೋನೇಷ್ಯಾದ ರಾಜಧಾನಿ ಯಾವಪ್ಪ ಅಂದ್ರೆ ಜಕಾರ್ತ್. ಅಂದರೆ ಇದು ಎಲ್ಲಿ ಬರ್ತದೆ ಅಂದರೆ ಜಾವಾ ದ್ವೀಪದಲ್ಲಿ ಐತಿ. ಯಾಕಂದ್ರೆ ಇಂಡೋನೇಷ್ಯಾ ದೇಶವು ದ್ವೀಪಗಳಿಂದ ಕೂಡಿದಂಥ ಒಂದು ರಾಷ್ಟ್ರ ಆಗೈತಿ. ಅಧಿಕೃತ ಭಾಷೆ ಅಂದರೆ ಇಂಡೋನೇಷ್ಯನ್. ಇಲ್ಲಿ ಅಧಿಕೃತ ಭಾಷೆ ನಾಣ್ಯ ಆದ ಇಂಡೋನೇಷ್ಯಾ ರೂಪಿಯಾ ಅವರು ಅಧಿಕೃತ ನಾಣ್ಯ ಆಗೈತಿ. ನೆಕ್ಸ್ಟ್ ಪ್ರಶ್ನೆ, ಯಾವ ರಾಜ್ಯ ಸರ್ಕಾರವು ಗೃಹ ಆರೋಗ್ಯ ಯೋಜನೆಯನ್ನು ಜಾರಿಗೆ ತಂದಿದೆ? ಯಾವ ರಾಜ್ಯ ಸರ್ಕಾರವು ಗೃಹ ಆರೋಗ್ಯ ಯೋಜನೆಯನ್ನು ಜಾರಿಗೆ ತಂದಿದೆ? ತಮಿಳುನಾಡು, ಕರ್ನಾಟಕ, ಉತ್ತರ ಪ್ರದೇಶ್, ಕೇರಳ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ ಕರ್ನಾಟಕ ಗೃಹ ಆರೋಗ್ಯ ಯೋಜನೆಯನ್ನು ಜಾರಿಗೆ ತಂದಿದೆ. ಏನಿದೆ ಗೃಹ ಆರೋಗ್ಯ ಯೋಜನೆ ಬಗ್ಗೆ ನೋಡಿದಾಗ, ಈ ಯೋಜನೆಯನ್ನು ಕರ್ನಾಟಕ ಸರ್ಕಾರ ಜಾರಿಗೆ ತರಲಾಯಿತು. ಯಾವಾಗ ಜಾರಿಗೆ ತಂದಂದರೆ 2024 ಅಕ್ಟೋಬರ್ ತಿಂಗಳಲ್ಲಿ ಈ ಯೋಜನೆಯನ್ನು ಜಾರಿಗೆ ತಂದಾರ. ಪ್ರಾರಂಭದಲ್ಲಿ ಇದನ್ನು ಕೋಲಾರ ಜಿಲ್ಲೆಯಲ್ಲಿ ಪ್ರಾರಂಭಿಸಲಾಯಿತು. ಸ್ಟಾರ್ಟಿಂಗ್ ಇದನ್ನು ಕೋಲಾರ ಜಿಲ್ಲೆಯಲ್ಲಿ ಪ್ರಾರಂಭಿಸಲಾಯಿತು. ಗೃಹ ಆರೋಗ್ಯ ಯೋಜನೆ ಏನಿದು ಯೋಜನೆ ಅಂದ್ರೆ, ಈ ಯೋಜನೆ ಅಡಿ ಪ್ರತಿ ಮನೆಗೆ ತೆರಳಿ 30 ವರ್ಷ ಮೇಲ್ಪಟ್ಟವರಿಗೆ ಎಲ್ಲರಿಗೂ ತಪಾಸಣೆಯನ್ನು ಮಾಡಲಾಗ್ತದೆ. ಮತ್ತು ಮಧುಮೇಹ, ಅಧಿಕ ರಕ್ತದೊತ್ತಡ ಸಮಸ್ಯೆಯನ್ನು ಹೊಂದಿರುವಂತಹ ವ್ಯಕ್ತಿಗಳಿಗೆ 1 ತಿಂಗಳಿಗೆ ಆಗುವಷ್ಟು ಮಾತ್ರೆಗಳನ್ನು ಉಚಿತವಾಗಿ ನೀಡುವಂಥ ಒಂದು ಯೋಜನೆ ಆಗಿದೆ. ಇದು ಮನೆ ಬಾಗಿಲಿಗೆ ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ಪತ್ತೆ ಮಾಡಿ ಔಷಧಿ ವಿತರಿಸುವ ಗೃಹ ಆರೋಗ್ಯ ಯೋಜನೆಯನ್ನು ಇತ್ತೀಚೆಗೆ ರಾಜ್ಯಾದ್ಯಂತ ವಿಸ್ತರಿಸಲು ಆರೋಗ್ಯ ಇಲಾಖೆ ನಿರ್ಧರಿಸಿದೆ. ಏನು ಪ್ರಾರಂಭದಲ್ಲಿ ಇದನ್ನು ಕೇವಲ ಕೋಲಾರ ಜಿಲ್ಲೆಯಲ್ಲಿ ಮಾತ್ರ ಇದನ್ನು ಜಾರಿಗೆ ಇತ್ತು. ಈಗೇನು ಮಾಡಿದ್ರು, ಇಡೀ ರಾಜ್ಯಾದ್ಯಂತ ಇಡೀ ಕರ್ನಾಟಕನಾದ್ಯಂತ ಈ ಯೋಜನೆಯನ್ನು ಜಾರಿಗೆ ತರಬೇಕಂತೇಳಿ ಸರ್ಕಾರ ನಿರ್ಧಾರ ಮಾಡೈತಿ. ನೆಕ್ಸ್ಟ್, ರಾಷ್ಟ್ರೀಯ ಸೇನಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ರಾಷ್ಟ್ರೀಯ ಸೇನಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಆಯ್ಕೆಗಳು: ಎ ಜನವರಿ 2, ಬಿ ಜನವರಿ 14, ಸಿ ಜನವರಿ 16, ಡಿ ಜನವರಿ 15. ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ ಜನವರಿ 15 ಪ್ರತಿ ವರ್ಷ ನಾವು ರಾಷ್ಟ್ರೀಯ ಸೇನಾ ದಿನಾಚರಣೆ ಅಂತೇಳಿ ಆಚರಿಸ್ತೀವಿ. ಹಾಗಾದರೆ ಏನಿದು ರಾಷ್ಟ್ರೀಯ ಸೇನಾ ದಿನಾಚರಣೆ ನೋಡಿದಾಗ, ಪ್ರತಿ ವರ್ಷ ಜನವರಿ 15 ರಾಷ್ಟ್ರೀಯ ಸೇನಾ ದಿನಾಚರಣೆಯನ್ನು ಮಾಡ್ತೀವಿ. ಯಾಕೆ ಮಾಡ್ತೀವಿ ಅಂದ್ರೆ 1949 ಜನವರಿ 15 ಭಾರತೀಯ ಸೇನೆಯ ಮೊದಲ ಜನರಲ್ ಫೀಲ್ಡ್ ಮಾರ್ಷಲ್ ಆದಂಥ KM ಕಾರ್ಯಪ್ಪ ಅವರ ಅಧಿಕಾರವನ್ನು ಸ್ವೀಕರಿಸಿದ ದಿನ. ಈ ಕಾರಣಕ್ಕಾಗಿ ಜನವರಿ 15 ನಾವು ಪ್ರತಿ ವರ್ಷ ರಾಷ್ಟ್ರೀಯ ಸೇನಾ ದಿನವನ್ನು ಆಚರಿಸ್ತೀವಿ. ಯಾಕಂದರೆ 1949ರಲ್ಲಿ ಭಾರತೀಯ ಸೇನೆಗೆ ಮೊದಲ ಜನರಲ್ ಫೀಲ್ಡ್ ಮಾರ್ಷಲ್ ಆದಂಥ KM ಕಾರ್ಯಪ್ಪ ಅವರು ಅಧಿಕಾರವನ್ನು ವಹಿಸಿಕೊಂಡ ದಿನಾಚರಣೆಯಿಂದಾಗಿ ಮಾಡ್ತೀವಿ. ಅದಕ್ಕೆ ಅವರು ಇಲ್ಲಿ ಫೋಟೋ ಇದೆ ನೋಡ್ಬೋದು. ಇವರೇ ಜನರಲ್ ಫೀಲ್ಡ್ ಮಾರ್ಷಲ್ ಅಂತ KM ಕಾರ್ಯಪ್ಪನವರು. ನೆಕ್ಸ್ಟ್ ಪ್ರಶ್ನೆ, ಖೋಖೋ 2025 ವಿಶ್ವಕಪ್ನ ಆತಿಥ್ಯ ನಗರ ಯಾವುದು? ಖೋಖೋ ವಿಶ್ವಕಪ್ ನಡೀತದೆ ನಮ್ಮ ದೇಶದಲ್ಲಿ ನಡೆಯತೈತಿ. ಅದರ ಆತಿಥ್ಯವನ್ನು ವಹಿಸಿಕೊಂಡ ನಗರ ಯಾವುದಂತ ಕೇಳಿದಾನೆ. ಆಯ್ಕೆಗಳು: ಎ ಬೆಂಗಳೂರು, ಬಿ ನವದೆಹಲಿ, ಸಿ ಹೈದರಾಬಾದ, ಡಿ ಚೆನ್ನೈ. ಇದಕ್ಕೆ ಸರಿಯಾದ ಉತ್ತರ ನೋಡೋದು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ ನವದೆಹಲಿಯಲ್ಲಿ 2025ನೇ ಸಾಲಿನ ಖೋಖೋ ಮೊದಲ ಬಾರಿಗೆ ಖೋಖೋ ವಿಶ್ವಕಪ್ ಆಯೋಜನೆ ಮಾಡೈತೆ. ಅದು ಎಲ್ಲಿ ಐತಂದ್ರೆ ಭಾರತದ ರಾಜಧಾನಿ ಅಂತ ನವದೆಹಲಿಯಲ್ಲಿ ಇದರ ಆತಿಥ್ಯವನ್ನು ವಹಿಸಿಕೊಂಡೈತೆ ಅಂತೇಳಿ ನಾವಿಲ್ಲಿ ನೋಡ್ತೀವಿ. ಇದು ಯಾವಾಗ ನಡೀತದೆ ಅಂದರೆ ಜನವರಿ 13ನೇ ತಾರೀಕಿಂದ ಪ್ರಾರಂಭ ಆಗೈತೆ. ಇಲ್ಲಿ ನಡೀತಪ್ಪ ಅಂದ್ರೆ ಇಂದಿರಾ ಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ, ನವದೆಹಲಿಯ ಇಂದಿರಾ ಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಈ ಕ್ರೀಡಾಕೂಟ ಪ್ರಾರಂಭಿಸಲಾಗ್ತೈತಿ. ನೆಕ್ಸ್ಟ್,
20ನೇ ಪ್ರಶ್ನೆ 2026ರ ಕಾಮನ್ವೆಲ್ತ್ ರಾಷ್ಟ್ರಗಳ ಸ್ಪೀಕರ್ಗಳು ಮತ್ತು ಅಧ್ಯಕ್ಷರ 28ನೇ ಸಮ್ಮೇಳನವನ್ನು ಯಾವ ದೇಶವು ಆಯೋಜಿಸುತ್ತದೆ? ಕಾಮನ್ವೆಲ್ತ್ ರಾಷ್ಟ್ರಗಳು ಅಂತ ಬರ್ತಾವೆ. ಅದರ ಸ್ಪೀಕರ್ಗಳ ಮತ್ತು ಅಧ್ಯಕ್ಷರ ಸಮ್ಮೇಳನವನ್ನು 28ನೇ ಸಮ್ಮೇಳನ ಯಾವ ದೇಶವು ಆಯೋಜಿಸುತ್ತದೆ ಅಂತ ಕೇಳಿದ್ದಾನೆ. ಆಯ್ಕೆಗಳು ಎ ಭಾರತ, ಬಿ ಆಯ್ಕೆಗಳು ಎ ಆಸ್ಟ್ರೇಲಿಯಾ, ಬಿ ಭಾರತ, ಸಿ ಕೆನಡಾ, ಡಿ ಯುನೈಟೆಡ್ ಕಿಂಗ್ಡಮ್. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ ಭಾರತ ಇದಕ್ಕೆ ಸರಿಯಾದ ಉತ್ತರ. ಭಾರತವು ಕಾಮನ್ವೆಲ್ತ್ ರಾಷ್ಟ್ರಗಳ ಒಂದು ಸ್ಪೀಕರ್ಗಳ ಮತ್ತು ಅಧ್ಯಕ್ಷರ ಸಮ್ಮೇಳನ ಇದು ಆಯೋಜಿಸಿದೆ 2026ರಲ್ಲಿ. ಯಾರದಾರ ನಮ್ಮ ಸ್ಪೀಕರ್ ಯಾರಪ್ಪ ಅಂದ್ರೆ ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಅವರದಾರ ಪ್ರಸ್ತುತ ಲೋಕಸಭೆಯ ಸ್ಪೀಕರ್. ಇದು ಪಾರ್ಟ್ 2 ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂಥ ಪಾರ್ಟ್ 2 ವಿಡಿಯೋ PDF SS ಅಕಾಡೆಮಿ ಟೆಲಿಗ್ರಾಮಲ್ಲಿ ಲಭ್ಯವಿರ್ತದೆ. ಲಿಂಕನ್ನು ಕೆಳಗಡೆ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿ ಜಾಯಿನ್ ಮಾಡಿ PDF ಅನ್ನು ಡೌನ್ಲೋಡ್ ಮಾಡಿಕೊಂಡು ಅಧ್ಯಯನವನ್ನು ಮಾಡ್ಬೋದು. ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ನಾವು ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.